ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಋಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಪರಬ್ರಹ್ಮರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಗುರು ಅಮರರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಹಾಗೆ ರಾಗಿ ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೂ. ಅಣ್ಣ, ಹೋದ್ ವಾರದಲ್ಲಿ ನಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತ್ತು ನಿಮ್ ಕಡೆಯಿಂದ. ಈ ವಾರದಲ್ಲಿ ಯಾರ್ಯಾರಿಗೆ ಹೊಸ ಪ್ರಶ್ನೆ ಇದೆ ನೋಡುವ. ನಾನೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇದೆ, ಯೂಸ್ ಮಾಡಿ. ಜಯಲಕ್ಷ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಾವು ಎಲ್ಲಾ ವಿಷಯದಲ್ಲೂ ಕೃಷ್ಣನ್ ಯಾಕೆ ನೆನೆಸ್ಕೋಬೇಕು ಅಂದ್ರೆ, ಕೃಷ್ಣಾರ್ಪಣ ಮಸ್ತುನೇ ಯಾಕೆ ಹೇಳ್ಬೇಕು, ಯಾಕೆ ಜೈ ಶ್ರೀರಾಮ ಹೇಳ್ಬಾರ್ದು, ಯಾಕೆ ಹರಿ ಓಂ ಹೇಳ್ಬಾರ್ದು, ಯಾಕೆ ನಾರಾಯಣ ಅಂತ ಹೇಳ್ಬಾರ್ದು, ಎಲ್ಲಾ ಕೆಲಸದಲ್ಲೂ ಯಾಕೆ ಕೃಷ್ಣಾರ್ಪಣ ಮಸ್ತು ಅಂತಾನೆ ನಾವು ಬಳಸ್ಬೇಕು ಅಂತ? ಯಾಕಂದ್ರೆ ಶ್ರೀ ಕೃಷ್ಣ ಬಂದು ಜಗದ್ಗುರು ಬೈ ವೇದವ್ಯಾಸ ಮಹರ್ಷಿ ಹಿಮ್ಸೆಲ್ಫ್. ಅಕ್ಕ ಇದೀರಾ ಅಕ್ಕ? ಆದ್ರಿಂದ ನಾವು ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳ್ಬೇಕು ಅಂತ ಹೇಳ್ತಿದ್ದೀರಾ? ಯಾಕೆ ಯಾಕಂದ್ರೆ ಕೃಷ್ಣನೇ ರಾಮ, ರಾಮನೇ ನಾರಾಯಣ ಎಲ್ಲ ಆಗಿರೋದ್ರಿಂದ ಯಾಕೆ ನಾವು ರಾಮ ಅಂತ ಕೇಳಿಬಾರ್ದು? ನೋಡಿ, ಯಾವ ಪೂಜೆ ಆಗ್ಲಿ, ಯಾವ ಹೋಮ ಆಗ್ಲಿ, ಯಾವ ಯಜ್ಞ ಆಗ್ಲಿ, ಯಾವ ದೇವ್ರ ಪೂಜೆ ಆಗ್ಲಿ, ಕೊನೆಯಲ್ಲಿ ಎಲ್ರು ಹೇಳೋದು ಶ್ರೀ ಕೃಷ್ಣ ಅರ್ಪಣ ಮಸ್ತು. ಯಾಕೆಂದ್ರೆ ಅವರೇ ಶ್ರೀ ನಮ್ಮ ಜಗತ್ತಿಗೆ ಅವರೇ ಜಗದ್ಗುರು. ದಿಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಬೈ ದ ರಿಷೀಸ್. ರಿಷೀಸ್ ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಬೇಕು. ನಾವು ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅರ್ಜುನ್ ಅಣ್ಣ, ಅನ್ಮ್ಯೂಟ್ ಮಾಡಿ ಅರ್ಜುನ್ ಅಣ್ಣ. ಹಾಯ್ ಸರ್, ಇವಾಗ ಈಗ ಏನು ಸಿಚುವೇಶನ್ ಇದೆ ನಮ್ಮಲ್ಲಿ ನಡೀತಾ ಇದೆ, ನೆಕ್ಸ್ಟ್ ಇಯರ್ ಇಂದ ವರ್ಲ್ಡ್ ವಾರ್ ಲೈಕ್ ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಅಂತ ತಾವು ಸುಮಾರು ಸರಿ ಹೇಳಿದಿರಿ ಮುಂಚೆ. ಈಗ ಜಾಬು ಇನ್ನೊಂದು ಅಂತ ಬಂದಾಗ ನಾವು ಏನ್ ಮಾಡ್ತಿದೀವೋ ಅದನ್ನೇ ಮಾಡ್ಕೊಂಡು ಹೋಗೋದು ಒಳ್ಳೇದು, ಅಥವಾ ತಿರ್ಗಾ ಇನ್ನೊಂದು ಜಾಬ್ ಹುಡ್ಕುವಂಥದ್ದು MNC ಗಳಲ್ಲಿ ಎಸ್ಪೆಷಲಿ ಅದು ಮಾಡ್ಬೋದಾ ಅದು ಅಂತ? ಮುಂಚೆ ಏನಾಗ್ತಿದೆ, ಫ್ಯೂಚರ್ ಏನಾಗ್ತಿದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಫ್ಯೂಚರ್ ಬಗ್ಗೆ ಮರ್ತು ಬಿಡಿ. ನೀವು ಈಗ ಪರಿಸ್ಥಿತಿ ಹೆಂಗಿದೆಯೋ ಅದನ್ನ ಪ್ರಕಾರ ನೀವು ನಡ್ಕೊಂಡು ಹೋಗಿ, ಗುರು ಅಮರ ಅವ್ರನ್ನ ಶರಣೆ ಕೇಳ್ಕೊಂಡು ನಡ್ಕೊಂಡು ಹೋಗಿ, ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ, ಎಲ್ಲ ಅವ್ರು ಮಾಡ್ತಾರೆ. ಸೊ ಡೋಂಟ್ ಹ್ಯಾವ್ ದಿಸ್ ಪರ್ಸನ್ ಆಫ್ ಫ್ಯೂಚರ್ ಅಂಡ್ ಆಲ್ ದೋಸ್ ಥಿಂಗ್ಸ್. That's all. Come under the grace of the rishis and Guru Amara. They will take care and they will see which is best for you. Okay. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದೀವಿ. ಮಧು ಅಣ್ಣ ಮಾತಾಡಿ. ಮಧು ಅಣ್ಣ ಅನ್ಮ್ಯೂಟ್ ಮಾಡಿ. ಮಾಡಿದ್ದೀನಿ ಸರ್. ಇವಾಗ ನಮಸ್ಕಾರ ಸರ್. ಏನು ಅಂತಂದ್ರೆ, ಇವಾಗ ಮತ್ಸ್ಯ ಅವತಾರನ ತಾಳ್ದೋಗ ವಿಷ್ಣು ಬಹಳ ಹಿಂದೆ ಇವಾಗ ಬ್ರಹ್ಮ ನಿದ್ದೆ ಮಾಡಕ್ ಹೋಗ್ತಾರೆ. ನಿದ್ದೆ ಮಾಡಿದಾಗ ಅವ್ರ ಬಾಯಿಂದ ವೇದಗಳ ಆಚೆ ಬಂದ್ಬಿಡುತ್ತೆ ಅವ್ರು ನಿದ್ದೆ ಮಾಡಿದಾಗ. ಆಮೇಲೆ ಆ ವೇದಗಳನ್ನ ಹಯಗ್ರೀವ ಅನ್ನೋ ಅಸುರ ತನ್ನ ಮನಸ್ಸಿನಿಂದ ಹೀರ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ. ವಿಷ್ಣು ಅದನ್ನ ನೋಡ್ಬಿಟ್ಟು ಭಯ ಪಟ್ಬಿಟ್ಟು ವೇದಗಳ ಮುಂದಿನ ಯುಗಕ್ಕೆ ಎಲ್ಲಿ ಕಳ್ದೋಗತ್ತೋ ಅಂತ ಹೇಳ್ಬಿಟ್ಟು ಮತ್ಸ್ಯಾವತಾರನ್ ತಾಳ್ಬಿಟ್ಟು ಅವ್ರನ್ನ ಸಾಯಿಸ್ತಾರೆ. ಆದ್ರೆ ವೇದಗಳು ಅನಂತ, ಅದ ಕೊನೆನೂ ಇಲ್ಲ ಶುರುನೂ ಇಲ್ಲ. ಆ ಅಸುರ ಹೇಗ್ ತನ್ನ ಮನಸ್ಸಿನಿಂದ ಅದನ್ನ ಹೀರೋ ಶಕ್ತಿ ಹೇಗ್ ಪಡೆದ್ಬಿಟ್ಟ ಸರ್ ಹಯಗ್ರೀವ? ನೋಡಿ, ಇದೆಲ್ಲ is not that easy to understand. You have to rise to a spiritual level where you will understand properly. We are in a different kala and a different way of life, which we cannot understand what happened during the Satyuga. Okay. ಅದು ಹೆಂಗ್ ನಡೀತು, ಅದು ಯಾವ ಸ್ಪೇಸ್ ನಲ್ಲಿ ನಡೀತಾ, ಇಲ್ಲ ಯಾವ ಭೂಲೋಕದಲ್ಲಿ ನಡೀತು, ಯಾವ ಸೋಲಾರ್ ಸಿಸ್ಟಮ್, ಯಾವ ಗ್ಯಾಲಕ್ಸಿ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. Thousands of years before this event has taken place. Okay, and that has been returned by someone over a period of time.
it has gone into drastic changes. So Okay. actually what happened, we don't know. A person Okay. like Guru Nanak, if he was alive, he could have asked this question. He would have answered. Unfortunately, he's not there. So it has happened in a different level. Mahavishnu took the form of Haigiriva. He killed that Haigiriva Rakshasa and he brought back the Vedas from him and gave it back to Chaturmukha Brahma. That is what has happened. How it happened, it cannot be detailed. Thank you, sir. Namaskar. ನಮಸ್ಕಾರ ಅಣ್ಣ. 2 ಪ್ರಶ್ನೆಗಳು ಬಂದಿದೆ ಅಣ್ಣ. ಒಂದು, ಅಣ್ಣ, ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರುತ್ತದೆ ಅಂದಾಗ ನಮ್ಮ ಕರ್ಮವೂ ಕೂಡ ಪೂರ್ವ ನಿರ್ಧಾರವಾಗಿರುತ್ತಾ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಯಾವುದು ನಿರ್ಧಾರ ಆಗೋದಿಲ್ಲ. ನಿಮ್ ಕರ್ಮಾನುಸಾರನೇ ಎಲ್ಲವೂ ನಿರ್ಧಾರ ಆಗೋದು. ನೀವು ಯಾವ್ಯಾವ ಜನ್ಮದಲ್ಲಿ ಏನೇನ್ ಮಾಡಿದ್ರೋ ಅದು ಈಗ ಕರ್ಮಾನುಸಾರ ನೀವು ಬಂದು ಹುಟ್ಟಿದಿರ, ಅದನ್ನ ಅನುಭವಿಸ್ತೀರ. ಯಾವುದು ನಿರ್ಧಾರ ಆಗಿಲ್ಲ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ, ನಿಮಗೆ ಗುರುಗಳ ಜೊತೆ ಇರುವ ಅದೃಷ್ಟ ಸಿಕ್ಕಿತ್ತು. ನಮಗೆ ಗುರುಗಳ ಧರ್ಮ ಪತ್ನಿ ಅವರನ್ನು ನೋಡುವ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ಅದು ಇದೆಮ್ಮ, ಬಟ್ ಅದು ಅವ್ರ ಪ್ರಸ್ತುತ ಅವ್ರ ಹೆಲ್ತ್ ಸರಿಗಿಲ್ಲ. ಒನ್ಸ್ ಶಿ ಕಮ್ಸ್ ಟು ನಾರ್ಮಲ್ಸಿ, ದೆನ್ ಎವ್ರಿವನ್ ಕ್ಯಾನ್ ಹ್ಯಾವ್ ದ ದರ್ಶನ ಆಫ್ ಹರ್. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದಿದೆ. ಅಣ್ಣ, ರಾಧೆ ಯಾರು ಅಂತ ಕೇಳಿದ್ದಾರೆ. ರಾಧೆ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಆದಿಶಕ್ತಿ. Sri Krishna is the manifestation of Parabrahma. ಇನ್ನೊಂದು ಅಮರವಾಣಿ ಬುಕ್ ಬಗ್ಗೆ ಕೇಳಿದ್ದಾರೆ ಅಣ್ಣ. ಅಲ್ಲ, ಈ ಜುಲೈ 15th ಆ ಟೈಮ್ನಲ್ಲಿ ಇಟ್ ವಿಲ್ ಬಿ ರಿಲೀಸ್ಡ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ನಮ್ಮ ಜೀವನ ಸಂಗಾತಿ ಇರ್ತಾರಲ್ವಾ, ಅದು ಕೂಡ ಪೂರ್ವ ನಿರ್ಧಾರಿತನ ಅಂತ ಕೇಳಿದ್ದಾರೆ. ಅಲ್ಲ, ಅದು ಬಂದು ನೀವು ಚತುರ್ಮುಖ ಬ್ರಹ್ಮಲೋಕದಲ್ಲಿ ಬಂದುವಾಗ, ಮನೋನ್ಮೇಷ ಕೋಶ ತಗೊಳ್ಳುವಾಗ, ಅಲ್ಲಿ ಯು ಆರ್ ಗಿವನ್ ದ ಆಪರ್ಚುನಿಟಿ ಟು ಚೂಸ್ ದ ಪಾರ್ಟ್ನರ್. ಅಂಡ್ ವೆನ್ ಯು ಕಮ್ ಅಂಡ್ ಯು ಆರ್ ಬಾರ್ನ್, ದಟ್ ಪಾರ್ಟ್ನರ್ ವಿಲ್ ಬಿ ದೇರ್ ಟಿಲ್ ಯು ಗೋ ಬ್ಯಾಕ್ ಟು ಪರಬ್ರಹ್ಮಲೋಕ. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರು ಪ್ರಶ್ನೆ ಕೇಳೋರಿದ್ರೆ ಕೈ ಎತ್ತಿ. ವಿಡಿಯೋ ಇವತ್ತು ಒಂದಿಬ್ರು ಮಾತ್ರ ಆನ್ ಮಾಡಿದ್ದೀರಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ. ಒಂದ್ ವೇಳೆ ಹ್ಯಾಂಡ್ ರೇಸ್ ಆಪ್ಷನ್ ಯೂಸ್ ಮಾಡ್ಲಿಕ್ಕೆ ಬಂದ್ರೆ ಖಂಡಿತ ಅದನ್ನ ಬಳಸಿ. ಜಯಲಕ್ಷ್ಮಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನನಗೆ ಈ ನಡುವೆ ಏನ್ ಅನಿಸ್ತಿದೆ ಅಂದ್ರೆ, ಅಮರ ಅವ್ರ ಆಶೀರ್ವಾದನೋ ಅಥವಾ ಋಷಿಮುನಿಗಳ ಆಶೀರ್ವಾದನೋ ಗೊತ್ತಿಲ್ಲ. ನನಗೆ ಆಲ್ಮೋಸ್ಟ್ ಒಂದು 6 months ಇಂದ ಅನ್ಸುತ್ತೆ, ನಾನು ಏನೇ ಮೆಟೀರಿಯಲ್ ಲೈಫಲ್ಲಿ ಇಷ್ಟಪಟ್ರು ಅದು ಬಹಳ ಬೇಗ ನನಗೆ ಸಿಗ್ತಾ ಇದೆ. ಅದು ನನ್ನ ಪುಣ್ಯದ ಫಲನೋ ಅಥವಾ ನನ್ನ ಕರ್ಮ ಫಲನೋ ಏನು ನನಗ್ ಗೊತ್ತಾಗ್ತಿಲ್ಲ. ಅದ್ರಿಂದ ಏನಾದ್ರೂ ನನ್ಗೆ ಅಹಂಕಾರ ಬರುತ್ತಾ ಅಥವಾ ನಾನು ಭಗವಂತನ ನೆನೆಯೋದ್ ಬಿಟ್ಬಿಡ್ತೀನ ಅನ್ನೋ ಒಂದು ಭಯ ನನ್ನಲ್ಲಿ ಕಾಡ್ತಾ ಇದೆ. ಅಥವಾ ನಾನು ದೇವ್ರ ಹತ್ರ ಬೇಡಿದಕ್ಕೆ ಅವ್ರ ಆಶೀರ್ವಾದ ಇರೋದಕ್ಕೆ ನನ್ಗೆ ಸಿಕ್ಕಿದ್ಯಾ, ನನ್ಗೆ ಏನು ಅದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಾನು ಮಾನಸಿಕವಾಗಿ, ದೈಹಿಕವಾಗಿ, ಆಮೇಲೆ ಸ್ಪಿರಿಚುವಲ್ ಪಾತ್ ಅಲ್ಲಿ ಮತ್ತೆ ಮೆಟೀರಿಯಲ್ ಪಾತ್ ಅಲ್ಲೂ ಕೂಡ ಬಹಳ ಆನಂದದಿಂದ, ಸಂತೋಷದ, ತೃಪ್ತಿಯಾಗಿದ್ದೀನಿ. ನನ್ಗೆ ಏನ್ ಸಿಕ್ಕಿದ್ಯೋ ಅದ್ರಲ್ಲಿ ನಾನು ತೃಪ್ತಿಯಾಗಿದ್ದೀನಿ. ನನ್ಗೆ ಇದು ಬೇಕು ಅದು ಬೇಕು ಅಂತ ಭಾರಿ ಆಸೆಕಾಂಕ್ಷೆ ಇಲ್ಲ. ನೋಡ್ದಾಗ ಇಷ್ಟಪಡ್ತೀನಿ, ಬಟ್ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಅಂತ ಹಠ ಮಾಡೋದು ಆ ತರದೆಲ್ಲ ಏನಿಲ್ಲ. ಸೊ ಅದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಅಂದ್ರೆ ನನ್ಗೆ ಅಹಂ ಬಂದ್ಬಿಡ್ತಾ ಇದೆಯಾ ಅಂತ ಒಂದು ಭಯ ಆಗ್ತಾ ಇದೆ. ದೇವ್ರನ್ನ ನೆನೆಯೋದಿಲ್ವಾ ನಾನು ಅಂತ ಅನ್ನಿಸ್ತಾ ಇದೆ. ಅದ್ ಹೆಂಗೆ ಅಣ್ಣ ಹೇಳಿ ನನ್ಗೆ. ಹೋಗೋದು ನಿಮ್ ಕೈನಲ್ಲಿದೆ. ಇವಾಗ ನೀವ್ ಏನು ಡಿಸೈರ್ ಮಾಡಿದ್ರಿ ಅದು ಬಂತು. ಅದು ಹೆಂಗ್ ಬಂತು ಅಂತ ನೀವೇನ್ ತಿಳ್ಕೊಬೇಕಂದ್ರೆ, ಅದು ಭಗವಂತನ ಅನುಗ್ರಹದಿಂದ ಬಂತು ಅಂತ ತಿಳ್ಕೊಬೇಕು. ನಾನ್ ಕೋರ್ದೆ ಅದಕ್ಕೆ ಬಂತು ಅಂತ ತಿಳ್ಕೊಂಡ್ರೆ ಆವಾಗ ನಿಮ್ಗೆ ಅಹಂಕಾರ ಬರ್ತದೆ. ಇಟ್ ಈಸ್ ಬೈ ದ ಗ್ರೇಸ್ ಆಫ್ ಡಿವಿನಿಟಿ ಯು ಗಾಟ್ ವಾಟ್ ಎವರ್ ಮೆಟೀರಿಯಲ್ ಆರ್ ಸ್ಪಿರಿಚುವಲ್ ಥಿಂಗ್. ಅಂಡ್ when you think like that, then aham will not come. But if you think that ನಾನು ತಿಳ್ಕೊಂಡೆ ನನಗೆ ಬಂತು ಅಂದ್ರೆ ಆವಾಗ ಅಹಂಕಾರ ಬರ್ತದೆ. ಏನ್ ಮಾಡಬೇಕು, ನೀವು ಕೃತಜ್ಞತೆ ನಿಮ್ಮ
ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಕೈ ಮುಗ್ಬಿಡ್ಬೇಕಷ್ಟೇ. ಕೃಷ್ಣಾರ್ಪಣಮಸ್ತು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಧನ್ಯವಾದಗಳು ಅಕ್ಕ. ಅಣ್ಣ ಒಂದ್ ಪ್ರಶ್ನೆ ಬಂದಿದೆ. ಅಮರ ಗುರು ನಮ್ಮ ಅಮರ ಮಹರ್ಷಿ, ಓಕೆ, ಐಲ್ ರೀಡ್ ಅಂಡ್ ಸೇ. ಹಾಯ್ ಅಣ್ಣ, ಡಸ್ ಅಮರ ಮಹರ್ಷಿ told about 13 dina the paksha, now 23rd June or to 5th July we have 13 days paksha happening, so has Amara told anything about that anta ಅಂದ್ಬಿಟ್ಟು ಕೇಳಿದ್ದಾರೆ. ಇಲ್ಲಮ್ಮ, ಅವ್ರು ಏನ್ ಹೇಳಿಲ್ಲ ಇದ್ರ ಬಗ್ಗೆ. ಅಣ್ಣ ಇನ್ನೊಂದು ಪ್ರಶ್ನೆ, ನಾವು ಅವಾಗ್ಲೇ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ನಮ್ಮ ಜೀವನ ಸಂಗಾತಿ ಬಗ್ಗೆ. ಅದು ಕೂಡ ಪರ್ಮನೆಂಟ್ ಆಗಿ ಇರುತ್ತಾ ಅಥವಾ ನಾವು ಬದಲಾಯಿಸ್ತಾ ಇರ್ತೀವ ಆಸ್ ಪರ್ ಅವರ್ ಕರ್ಮ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. It is a permanent relation. That is the only permanent relation as long as you go back to Parabrahmaloka. Unless and until you have done a drastic papam in any of the births, it will come in the midway of a partner. ಧನ್ಯವಾದಗಳಣ್ಣ. ಒಬ್ರು ಸಪ್ತಋಷಿ ಬಗ್ಗೆ ಕೇಳಿದಿರಿ ಅಣ್ಣ, ತಾವು ಅಣ್ಣನ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ, ನಾವು ಯಾವಾಗ್ಲೂ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ತೀವಲ್ವಾ, ಯಾಕೆ ನಾವು ಜಗದೀಶ ಅರ್ಪಣಮಸ್ತು ಅಂತ ಹೇಳಲ್ಲ ಅಂತ ಕೇಳಿದ್ದಾರೆ. ಸೊ ಇನ್ನೊಂದು ಅದ್ರಲ್ಲೇ ಒಂದ್ ಪ್ರಶ್ನೆ ಕೇಳಿದ್ರೆ, ಡಸ್ ಇಟ್ ಮೀನ್ ಕೃಷ್ಣ ಇಸ್ ಸೇಮ್ ಆಸ್ ಪರಬ್ರಹ್ಮ ಅಂತ ಕೇಳಿದ್ದಾರೆ. 100%. He is the manifestation of Parabrahma. ಅರ್ಥ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಅಣ್ಣ. ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ, ದೇವರ ವಿಗ್ರಹ ಭಿನ್ನ ಆದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಣ್ಣ. ಹೋಗಿ ಕೆರೆನಲ್ಲಿ ಇಲ್ಲ ಅಂದ್ರೆ ಒಂದು ಹರಿಯೋ ನದಿನಲ್ಲಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಬಿಟ್ಬಿಡ್ಬೇಕು. ಓಕೆ ಮನೆಯಲ್ಲಿ ಇಟ್ಕೋಬಾರ್ದು. ಓಕೆ ದೇವಸ್ಥಾನದಲ್ಲೆಲ್ಲ ಹೋಗ್ಬೇಡಿ. ಓಕೆ ಓಕೆ ಅಣ್ಣ, ಸಂಬಂಧಿಕರಲ್ಲಿ ಕಸಿನ್ ಇರ್ತಾರಲ್ವಾ, ಅಂದ್ರೆ ನಮ್ಮ ಸಂಬಂಧಿಕರಲ್ಲಿ ಅವರು ಆಕ್ಚುಲ್ ಆಗಿ ನಮ್ಗೆ ಅಣ್ಣ ಆಗಿರ್ಬೇಕು, ಅಂತವರನ್ನು ಮದ್ವೆ ಆಗ್ಬಹುದಾ ಅಥವಾ ಆಗ್ಬಾರ್ದಾ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಆ ಕಾಲದಲ್ಲಿ ಎಲ್ಲ ದೇರ್ ವಾಸ್ ಸಿಸ್ಟಮ್, ದೇ ಆರ್ ಫಾಲೋಯಿಂಗ್ ಎವ್ರಿಥಿಂಗ್. ಈ ಕಾಲದಲ್ಲಿ ಅದೆಲ್ಲ ಇಲ್ಲ. ಹೆಂಗಂದ್ರೆ ಹಂಗೆ ಮದುವೆ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಅಣ್ಣ ಮುಂದೆ ಬೇರೆ ಗೋತ್ರ ಮಾಡ್ಕೋಬೇಕು, ಒಂದೇ ಗೋತ್ರದಲ್ಲಿ ಮಾಡ್ಕೋಬಾರ್ದು. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ, ಧರ್ಮ ಅಂದ್ರೆ ಏನು, ನಮ್ಮ ಜೀವನದಲ್ಲಿ ಧರ್ಮವನ್ನು ಹೇಗೆ ಪಾಲನೆ ಮಾಡೋದು ಅಂತ ಕೇಳಿದ್ದಾರೆ. ಧರ್ಮ ಅಂದ್ರೆ ಭಗವದ್ಗೀತೆಯಲ್ಲಿ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ, ನೀವು ಯು ಶುಡ್ ಫಾಲೋ ದ ರಿಷೀಸ್ ಲೇಟ್ ಡೌನ್ ಸನಾತನ ಧರ್ಮ. ದಟ್ ಈಸ್ ದ ಎಟರ್ನಲ್ ಧರ್ಮ. ಅದಕ್ಕೆ ಎಪಿಸೋಡ್ ಮಾಡಿದ್ದೀವಲ್ಲ ಪವಿತ್ರ, ಟೆಲ್ ದೆಮ್ ದಟ್ ವಿಲ್ ಬಿ ಅಪ್ಲೋಡೆಡ್, ದೇ ಕ್ಯಾನ್ ಗೋ ಥ್ರೂ ಇಟ್. It is a very good thing. It cannot be discussed in Zoom meeting. Dharma. ಧನ್ಯವಾದಗಳಣ್ಣ. Following righteousness is dharma. What shortly Amara said, be good, do good, think good. This is what dharma is. ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ವಿಷಯ ಬಂದಿದೆ, ಇಂಡಿಯನ್ ಕರ್ಮ ಅನುಸಾರವಾಗಿ ಈಗ ನಡೆಯುತ್ತಾ ಹೋಗ್ತಾ ಇರುತ್ತೇನಾ ಕೃಷ್ಣ ಅರ್ಪಣ ಮಸ್ತು ಅಣ್ಣ ಅಂತ ಒಬ್ರು ಕೇಳಿದ್ದಾರೆ. ಅಮ್ಮ, ಅದೇನಾದ್ರು ಇಂಡಿಯನ್ ಕರ್ಮನ? ನಂಗೆ ಅರ್ಥ ಆಗ್ಲಿಲ್ಲ. ಶಂಕರ್ ಬಾಬು ಅಣ್ಣ, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಒಂದ್ಸಲ ಮಾತಾಡಿ. ನಿಮ್ ಪ್ರಶ್ನೆ ಕ್ಲಿಯರ್ ಆಗಿಲ್ಲ ಅಣ್ಣ. ಇಂಡಿಯನ್ ಕರ್ಮ ಅಂತ ಯಾವ್ದು ಇಲ್ಲ. ಹೌದು. ಮಧು ಅಣ್ಣ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಸರ್, ಇವಾಗ ಹಠಯೋಗ ಪ್ರಕಾರ ಒಂದು ನಾವು ಸರಿಯಾದ ರೀತಿಯಲ್ಲಿ ಯೋಗ ಮಾಡಿದ್ರೆ ಚಿರಂಜೀವಿ ಶರೀರ ಪಡಿಬಹುದು ಅಂತ ಹೇಳಿದ್ದಾರೆ. ಶೀರ್ಷಾಸನದಲ್ಲಿ ಮಾಡ್ಬೋದಂತ ಮೊದಲು ಗುರು ಪರೀಕ್ಷೆ ಮಾಡಾದ್ಮೇಲೆ ಕೇಚರಿ ಮುದ್ರಾ ಅದಾದ್ಮೇಲೆ ಬರುತ್ತೆ. ಆ ನಾಲ್ಗೆ ತುದ್ದಿ ಕೆಳಗಡೆ ಲಿಂಗ್ವಿಲ್ ಫ್ರಾನಮ್ ಇದೆಲ್ಲ ದಿನ ಅದನ್ನ ಸ್ವಲ್ಪ ಕತ್ತರಿಸ್ಬಿಟ್ಟು ಅದು ಮೆದ್ಲು ತನಕ ಹೋಗ್ಬಿಟ್ಟು ಅದ್ರಲ್ಲಿ ಅಮೃತ ಅನ್ನೋದು ಸೃಷ್ಟಿ ಆಗತ್ತಂತೆ. ಅದನ್ನ ತಗೊಂಡ್ಬಿಟ್ಟು ನುಂಗ್ದ್ರೆ ದೇಹ ಒಂಥರ ಬಹಳ ಚಿರಂಜೀವಿಯ ಶರೀರ ಪಡಿಬಹುದು ಅಂತ ಹೇಳಿದ್ದಾರೆ. ಇದ್ರಲ್ಲಿ ನಿಜಾನೂ ಸುಳ್ಳು ಸರ್ ಇದು? ಇದು ನಮ್ಗೆ ಗೊತ್ತಿಲ್ಲಪ್ಪ. ಅಮರ ಅವರದೆಲ್ಲ ಏನು ಹೇಳಿಲ್ಲ. ಇದೆಲ್ಲ ಹಠಯೋಗ. ಇದು ಹಠಯೋಗದಲ್ಲಿ ಇಟ್ ಈಸ್ ಎ ವೇ ಆಫ್ ಅಟೈನಿಂಗ್.
ಬಟ್ ಅದು ಎಷ್ಟು ಮಾತ್ರ ಅಟೈನ್ ಆಗಿದ್ದಾರೆ ಅಂತ ನಮ್ಗೆ ಇಷ್ಟ ತನಕ ಗೊತ್ತು. ಓ ಆಯ್ತು ಸರ್. ನಮಸ್ಕಾರ. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ ಇದೀವಿ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಐ ಥಿಂಕ್ ಯಾರಿಗ ಪ್ರಶ್ನೆ ಇಲ್ಲ ಅನ್ಕೊಂತೀನಿ. ಅಣ್ಣ, ಇನ್ನೊಂದು ವಿಷಯ ಬಂದಿದೆ. ನಮಸ್ಕಾರ ಅಣ್ಣ. ವಿಷ್ಣುಧಾಮದಲ್ಲಿ ನೀವು ಮಹಿಷಾಸುರ ಬಂದು ಒಂದು ಡಿವೈಸ್ ನ ಯುಟಿಲಿಟಿ ಬಿಲ್ಡಿಂಗ್ ಕೆಳಗಡೆ ಇಟ್ಟಿದ್ರು ಅಂತ ಹೇಳಿದ್ರಿ. ಅದನ್ನ ಆದಿಶಕ್ತಿ ಅಮ್ಮನವರು ಬದಲಾಯಿಸಿದ್ರು ಅದ್ರದ್ದು ರೂಟ್ ನ ಅಂತ ಹೇಳಿದ್ರಿ. ಸೊ ಅದು ಈಗ ಎಲ್ಲಿದೆ? ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ನಾನು ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ದಾರೆ. ಅದು ಆ ಗ್ಯಾಜೆಟ್ is now under the utility building only. So when the foundation was being laid down, Amara used to go under the instructions of Markandeya Maharshi, stand there and see what was happening, whether the drilling vibration was going to affect that gadget to be blown up. So every day between 10:30 and 12, he used to go and stand there. Sometimes I had the privilege of going and standing there. After that, we used to go to the Indian coffee bar, which was there, which was a very famous coffee joint. We used to have coffee and we used to go back. So one day it will explode. When it explodes, the intensity will be such that 7 miles in and around will be destroyed completely. There will be a huge valley in the future, dividing Bangalore in north and south Bangalore, and a river will flow underneath. This is the future, what Amara said will happen one day. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಕಲ್ಕಿ ಭಗವಾನ್ ಅವರ Pavitra, ಇನ್ನೊಂದು, tell everyone not to address Amara as Maharishi. He is beyond everything. He is not Maharishi. He is Parabrahma himself. Don't get him into a lower level. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಕಲ್ಕಿ ಭಗವಾನ್ ಅವರ ಆಕ್ಟಿವಿಟೀಸ್ ಏನಿದೆ ಶಂಬಲದಲ್ಲಿ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಿಳಿಸಬಹುದಾ ಅಂತ ಕೇಳಿದ್ದಾರೆ. ಇಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ. That is a divine city. The activities are entirely different. It is secret and sacred. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ, ಕೇಳ್ತೀನಿ ಅಣ್ಣ. ಅಮಾವಾಸ್ಯೆ ಮತ್ತೆ ಪೌರ್ಣಮಿಯಲ್ಲಿ ನಮ್ಮ ಮನಸ್ಸು ಚಂಚಲ ಆಗತ್ತೆ, ಮತ್ತೆ ಭಯ ಆಗತ್ತೆ, ಕೋಪ ಬರುತ್ತೆ, ಸ್ಯಾಡ್ ಆಗ್ತದೆ, ಅಂದ್ರೆ ವ್ಯತ್ಯಾಸ ಬರುತ್ತೆ ಮಾನಸಿಕ ಪರಿಸ್ಥಿತಿಯಲ್ಲಿ. ಆಮೇಲೆ ಕೆಲವೊಬ್ರು ತೀರ್ಕೊಂಡು ಹೋಗಿರೋ ಅಂತವ್ರನ್ನ ತುಂಬಾ ನೆನ್ಪು ಮಾಡ್ಕೋತಾ ಇರ್ತಾರೆ. ಸೊ ವಿಲ್ ಅವರ್ ರಿಲೇಟಿವ್ ಸೋಲ್ ನಿಯರ್ ಟು ಅಸ್, ಅಂದ್ರೆ ನಮ್ಮ ಸಂಬಂಧಿಕರು ನಮ್ಮ ಹತ್ರ ಇರ್ತಾರ, ನಮ್ಗೆ ಯಾಕೆ ಈ ರೀತಿ ಒಂದು ಮಾನಸಿಕ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲ, ಅದೆಲ್ಲ ನಿಮ್ಮ ಭಾವನೆಗಳು. ಅದಕ್ಕೆ ಹೇಳೋದು, ಅಮಾವಾಸ್ಯೆ ಪೌರ್ಣಮಿ ದಿವಸ ಮೋರ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಶುಡ್ ಬಿ ಡನ್ ಟುವರ್ಡ್ಸ್ ಡಿವಿನಿಟಿ. ಆವಾಗ ಈ ಮನಸ್ಸು ಚಂಚಲ ಆಗೋದಿಲ್ಲ, ಈ ಮೈಂಡ್ ಬಂದು ಓವರ್ ರೂಲ್ ಆಗೋದಿಲ್ಲ. ವೆನ್ ಯು ಅಲೋ ದ ಮೈಂಡ್ ಟು ಓವರ್ ರೂಲ್, ಬಿಕಾಸ್ ಆನ್ ಅಮಾವಾಸ್ಯೆ ಡೇ ಅಂಡ್ ಅ ಪೌರ್ಣಮಿ ಡೇ, ದ ಮೂನ್ gravitational power will be more on this earth, and moon is nothing but it represents mind. So the mind is affected more. That is why you go into this bhava of chanchala. Adike en madbeku, now we should not be a slave of the manas and mind. We should master it. The mind should not rule you. You should rule the mind. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಪರಬ್ರಹ್ಮ ಅವರ ಬಗ್ಗೆ ತಿಳಿಸಿ ಇನ್ನೂ ಹೆಚ್ಚಿಗೆ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಪರಬ್ರಹ್ಮ ಬಗ್ಗೆ ಹೇಳಿ ತಿಳಿಸ್ಕೊಳ್ಳೋದು, ಇಟ್ ಇಸ್ ಅಬ್ಸರ್ಡ್. One has to experience Parabrahma. He is not a material object to describe and tell. Everyone has to experience himself, then he will know what is Parabrahma. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಅಣ್ಣ. ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್ ಅಂಡ್ ಯೂನಿವರ್ಸ್ ಬಗ್ಗೆ ಕೇಳಿದ್ದಾರೆ. Manifestation is a Western culture English word. Avatara is the correct word, actually. ಓಕೆ, So he ಧನ್ಯವಾದಗಳು. is the 10th avatar of Mahavishnu. ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಪರಬ್ರಹ್ಮ ಅಂತ ಕೇಳಿದ್ದಾರೆ. See, it is a silly question they are asking. Parabrahma, you have to experience yourself. There is no meaning telling Parabrahma. Parabrahma is Supreme God Jagdisha, who is the creator of the entire creation.
To Okay. understand him, it is not correct. You have to experience yourself. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಅನುಭವನ ಒಬ್ರು ಹಂಚ್ಕೊಂಡಿದ್ದಾರೆ, ನಾನು ಓದಿ ಹೇಳ್ತೀನಿ. ಅಣ್ಣ, 1 ವಾರದಿಂದ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ನನಗೆ ಧ್ಯಾನದ ಅನುಭವ ಆಗ್ತಾ ಇದೆ. ಆದ್ರೆ ಗುರು ಅಮರ ಅವರನ್ನು ಸಂಪರ್ಕ ಮಾಡೋದಿಕ್ಕೆ ಆಗ್ಲಿಲ್ಲ. ಆದ್ರೆ ಮೊನ್ನೆ ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದ್ದೆ. ಕನಸಿನಲ್ಲಿ ಆದ್ರೂ ದರ್ಶನ ಕೊಡಿ ಅಂತ ಸುಮಾರು 12 ಗಂಟೆ ಟೈಮಲ್ಲಿ ಅವರು ಕೇಳ್ಕೊಂಡು ಮಲಗಿದ್ದಾರೆ. ಸುಮಾರು 12:15 ಬೆಳಗಿನ ಜಾವದಲ್ಲಿ ಅವ್ರಿಗೆ ಒಂದು ಕನಸಿನಲ್ಲಿ ನರಿ ಅವ್ರನ್ನ ಹುಡ್ಕೊಂಡ್ ಬಂದಿತ್ತಂತೆ. ನಾನು ಅದನ್ನ ನೋಡಿ ತಪ್ಪಿಸ್ಕೊಂಡು ಓಡ್ ಹೋಗಿ ಆಚೆ ಹೊದ್ಕೊಂಡು ಮಲಗಿದ್ದೆ. ಆದ್ರೆ ಅದು ನನ್ನ ಹತ್ರ ಮತ್ತೆ ಬಂದ್ಬಿಟ್ಟು ನನ್ನ ಕೈಯನ್ನ ಅದ್ರ ಬಾಯಿಂದ ಹಿಡ್ಕೊಂಡು ಎಲ್ಲಿಗೋ ಕರೀತಾ ಇತ್ತು. ನನ್ಗೆ ಕೈ ನೋವಾಗ್ತಾ ಇತ್ತು. ಬಿಡು ಬಿಡು ಅಂತ ಕೇಳ್ದೆ, ಆದ್ರೆ ಬಿಡ್ಲಿಲ್ಲ. ನಾನ್ ಕಣ್ಬಿಟ್ಟು ಕೇಳ್ದೆ. ನಂತರ ಭಯದಿಂದ ನಿದ್ರೆಯಿಂದ ಎಚ್ಚರವಾಗಿ ಕೂಡ ಕೇಳ್ದೆ. ಕೈ ಮೇಲೆ ಎತ್ತಿದ ಹಾಗೆ ಇತ್ತು. ಭಯ ಕೂಡ ಆಯ್ತು. ಈ ಅನುಭವದ ಸಾರಾಂಶ ಏನು ಅಂತ ಕೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ನಿದ್ದೆಯಿಂದ ಎದ್ದಿದವಾಗ್ಲೇ ಅವ್ರಿಗೆ ಫಿಸಿಕಲ್ ಆಗಿ ಆ ಪೇನ್ ಫೀಲ್ ಆಗ್ತಾ ಇದೆ. ಅವ್ರು ಅದನ್ನ ಗೊತ್ತಾಗ್ತಾ ಇದೆ. ಅವ್ರಿಗೆ ಕೈ ಎತ್ಕೊಂಡು ಹೋಗಿದ್ದು ಆ ನೋವು ಅವ್ರಿಗೆ ಗೊತ್ತಾಗ್ತಾ ಇದೆ. ಇದ್ರ ಮೀನಿಂಗ್ ಏನಂತ ಅವ್ರು ಕೇಳ್ತಾ ಇದಾರೆ. It is a national experience ಅವ್ರು ಪಡೆದಿದ್ದಾರೆ. ಅದು ಅದರದ ಎಫೆಕ್ಟ್ ಅವ್ರ ಫಿಸಿಕಲ್ ಬಾಡಿ ಮೇಲೆ ಬಂದಿದೆ. ಓಕೆ, ಧನ್ಯವಾದಗಳಣ್ಣ. ಈಗ ಒಬ್ರು ಅಕ್ಕ ಕೇಳಿದ್ರು, ವೈ ಅಮರ ಈಸ್ ಪರಬ್ರಹ್ಮ ಹಿಮ್ಸೆಲ್ಫ್ ಅಂತ ಕೇಳಿದ್ದಾರೆ. ಇದು ಎಕ್ಸ್ಪ್ಲಿಸಿಟ್ ಆಗಿ ಓದಿ ಹೇಳ್ತೀನಿ ಅಣ್ಣ. ವೈ ಅಮರ ಈಸ್ ಪರಬ್ರಹ್ಮ ಹಿಮ್ಸೆಲ್ಫ್, ಪ್ಲೀಸ್ ಎಕ್ಸ್ಪ್ಲೇನ್. He is Parabrahma. Explanation cannot be done. You will have to do the dhyana and you will have to request him. He will tell you and he will show you the grace of his. It cannot be explained. You have to accept him as Parabrahma, accept him as Guru Amara and meditate on him. Then you will come to know why he is Parabrahma. ಓಕೆ, ಧನ್ಯವಾದಗಳಣ್ಣ. ಇನ್ನೊಬ್ರು ಕೇಳ್ತಾ ಇದ್ದಾರೆ, ಅನ್ನಮಾಚಾರ್ಯ ಅವರು ತೆಲುಗು ಕೀರ್ತನೆಗಳಲ್ಲಿ ವೆಂಕಟೇಶ್ವರ ದೇವರನ್ನು ಪರಬ್ರಹ್ಮ ಅಂತ ಹೇಳಿದ್ದಾರೆ. ಇದರ ಅರ್ಥ ಮಹಾವಿಷ್ಣು ಅವರು ಪರಬ್ರಹ್ಮ ಜಗದೀಶನವರ ಅಂತ ಕೇಳಿದ್ದಾರೆ. Every manifestation is of Parabrahma only. ಅದು ಫಸ್ಟ್ ತಿಳ್ಕೊಳ್ಳಿ. ಎಲ್ಲ ಅವತಾರಗಳು, ಎಲ್ಲ ಸ್ವರೂಪಗಳು of Parabrahma. So naturally Venkateshwara is an avatar of Mahavishnu, who eventually Mahavishnu is a manifestation of Adishakti. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಕನಸಿನಲ್ಲಿ ನಾನು ದೇಸಿ ಹಸು ಅಂದ್ರೆ ನಮ್ಮ ಇಂಡಿಯನ್ ನಾಟಿ ಹಸು ಮತ್ತೆ ಒಂದು ನಾಯಿಯನ್ನ ನೋಡಿದೆ. ಅದ್ರ ಅರ್ಥ ಏನು ಅಂತ ಕೇಳಿದ್ದಾರೆ ಅಣ್ಣ. ಹಸು ಬಂದು ಮಹಾಲಕ್ಷ್ಮಿ ಸ್ವರೂಪ, ಒಳ್ಳೆಯದು, ಕಾಮಧೇನು. ನಾಯಿ ಬಂದು ದತ್ತಾತ್ರೇಯ ಅನುಗ್ರಹ ಅವ್ರಿಗೆ ಆಗಿದೆ. ಓಕೆ ಅಣ್ಣ, ಒಂದಿಬ್ರು ಸಪ್ತರ್ಷಿ ಮಾರ್ಗದ ವಿಷಯವಾಗಿ ಕೇಳಿದ್ದಾರೆ. ಅಣ್ಣ, ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ಅಣ್ಣನವ್ರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಮಾತಾಡಿ. ಧನ್ಯವಾದಗಳು. No, ask them to come to Manavati and let them know. ಓಕೆ, ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರ ಕೈ ಎತ್ತೋದಿದ್ರೆ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್, ಇವಾಗ ಋಷಿಗಳು ಹೇಳಿದರೆ ನಾವು ಏನಾದ್ರೂ ಗುರಿನ್ ಸಾಧಿಸ್ಬೇಕು ಅಂತಂದ್ರೆ ಅದನ್ನ ರಹಸ್ಯವಾಗಿ ಇಟ್ಟಿರ್ಬೇಕು ಅಂತ. ಇವಾಗ ನಾವ್ ಅದನ್ನ ಬಾಯಲ್ಲಿ ತುಂಬಾ ಹೇಳ್ಬಿಟ್ರೆ ಆ ಅಗ್ನಿ ತತ್ವ ಇದಲ್ಲ ಬಾಯಲ್ಲಿ, ಅದನ್ನ ಸುಟ್ಟಾಕ್ಬಿಡುತ್ತೆ. ಆಮೇಲೆ ನಮ್ ಗುರಿ ಸಾಧಿಸಕ್ ಆಗಲ್ಲ ಅಂತ. ಅದ್ ನಿಜಾನಾ ಸರ್? ಕೀಪ್ ಥಿಂಗ್ಸ್ ಅ ಸೀಕ್ರೆಟ್ until you achieve them ಅಂತ. It is not that. Vasishtha Maharishi has very clearly said, whatever you do, you keep it secret and sacred. Even to your wife you should not tell, or to your father you should not tell till the work is finished. Because ಏನಾಗ್ತದೆ ಅಂದ್ರೆ ದೃಷ್ಟಿ ಅನ್ನೋದು ಒಂದಿದೆ, jealousy ಅನ್ನೋದು ಒಂದಿದೆ. So that will impact on your getting the work done. So until it is over, you should not reveal to anyone. As long as you keep it secret, the sacredness will be there. Once you get the work done, then you can tell everyone. Before happening, you tell, they will become an obstacle to you. ಮನಸ್ಸು ಎಲ್ಲರದು ಒಂದೇ ತರ ಇರಲ್ಲ.
ಇವಾಗ ನೀವ್ ಹೇಳ್ತೀರಾ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವ್ರು ಏನ್ ತಿಳ್ಕೊಳ್ತಾರೆ, ಓ ಇಂಟರ್ವ್ಯೂ ಬಂತು ನೋಡ ಅವನ್ಗೆ ಅಂತಾರೆ. ಸೊ ಅದೇನಾಗ್ತದೆ, ಜೆಲಸಿ ಬಂದು ಅದು ನಿಮ್ ಮೇಲೆ ಪ್ರಭಾವ ಆಗ್ತದೆ. ದಟ್ ವಿಲ್ ನಾಟ್ ಹ್ಯಾಪನ್. ಯು ವಿಲ್ ಫೇಲ್ ಇನ್ ದ ಇಂಟರ್ವ್ಯೂ ಅಂಡ್ ಕಮ್ ಬ್ಯಾಕ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. Even dhyana also, even spiritual sadhana also, whatever you do it sacredly. It should be known only to your guru and yourself, not to everyone in the house or everywhere. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಪರಬ್ರಹ್ಮ ಲೋಕದಲ್ಲಿ ಜೆಂಡರ್ ಇರುತ್ತಾ ನಮ್ಮ ಆತ್ಮಗಳಿಗೆ ಅಂತ ಕೇಳಿದ್ದಾರೆ. ಅಂದ್ರೆ ಮೇಲ್ ಫಾರ್ಮ್ಸ್, ಫಿಮೇಲ್ ಫಾರ್ಮ್ಸ್. ಅದೇ ಪ್ರಶ್ನೆಯಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ ನನ್ಗೆ ಅರ್ಥ ಆಗಿಲ್ಲ. ನಾವು ಪೋಸ್ಟ್ ಮಾಡುವಾಗ ಏನಕ್ಕೆ ಓದಲ್ಲ, ಡಿಸೆಂಟ್ ಆಫ್ ಆತ್ಮ ಅಂತ ಹಾಕಿದೀವಿ, ಎಪಿಸೋಡ್ ಬಂದಿದೆ, ಅದ್ನಲ್ಲಿ ಹೇಳಿದೀವಲ್ಲ ಕ್ಲೀನ್ ಆಗಿ. ದ ಜೆಂಡರ್ ಇಸ್ ಡಿಸೈಡೆಡ್ ಇನ್ ಚತುರ್ಮುಖ ಬ್ರಹ್ಮಲೋಕ. ಅಣ್ಣ, ಒಂದು ನಿಮಿಷ, ಲೆಟ್ ಮಿ ಫಿನಿಶ್ ದೇರ್ ದಿಸ್ ಥಿಂಗ್ಸ್. ಯಾಕೆಂದ್ರೆ ದೇವಿ ಮಹಾತ್ಮೆಯಲ್ಲಿ ಕೊನೆಯದಾಗಿ ದೇವಿ ತ್ರಿಮೂರ್ತಿಗಳನ್ನು ಪರಬ್ರಹ್ಮ ಆಸ್ ಅ ಫೀಮೇಲ್ ಅಂತ ಒಂದು ಎಕ್ಸ್ಪ್ಲನೇಷನ್ ಅವ್ರೇನೋ ಓದಿದಾರಂತೆ. ಸೊ ಅವ್ರಿಗೆ ವರ್ಡ್ಸ್ ನ ಕರೆಕ್ಟ್ ಆಗಿ ಬರ್ದಿಲ್ಲ, ಬಟ್ ಓವರ್ ಆಲ್ ನಾನು ಹೇಳ್ತೀನಿ, ತ್ರಿಮೂರ್ತಿಗಳು ಪರಬ್ರಹ್ಮರು ಫೀಮೇಲ್ ಫಾರ್ಮ್ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇರ್ಬೋದು. ಅದನ್ನ ಅವ್ರು ಕೇಳ್ತಾ ಇದಾರೆ ಅಣ್ಣ. Ask them to go through the episode of Descent of Soul and the creation of Brahmanda and the creation of gods and goddesses. Adnali crystal clear ಆಗಿ everything is there. ಹೌದು ಅಕ್ಕ, ನಿಮ್ಮ ವರ್ಡ್ಸ್ ನನಗೆ ಕರೆಕ್ಟ್ ಕ್ಲಿಯರ್ ಇರಲಿಲ್ಲ. ಸೊ ಸಾರಿ ಇಫ್ ಎನಿ ಮಿಸ್ಟೇಕ್ ಇಸ್ ದೇರ್ ಇನ್ ಕನ್ವೇಯಿಂಗ್. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇಫ್ ವಿ ಹ್ಯಾವ್ ಕಿಲ್ಡ್ ಬೈ ಶ್ರೀಕೃಷ್ಣ ಪರಮಾತ್ಮ ಇನ್ ದ ಟೈಮ್ ಆಫ್ ಮಹಾಭಾರತ, why didn't we get moksha at the same time? Because we believe that Duryodhana and others got moksha after killed by Sri Krishna. No, and even Duryodhana, Pandavas did not get moksha. All of them also were in Viraswarga, enjoying the fruits of the battle of Kurukshetra. Okay. ಮೋಕ್ಷ ಯಾರಿಗೂ ಸಿಕ್ಕಿಲ್ಲ. ಎಲ್ಲರೂ ವೀರಸ್ವರ್ಗದಲ್ಲಿ ಹೋಗಿ they lived there for some time till the fruits were exhausted. Okay. ಮೋಕ್ಷ ಅನ್ನೋದು. ಧನ್ಯವಾದಗಳಣ್ಣ. ಅಣ್ಣ, ವರ್ಲ್ಡ್ ವಾರ್ 3 ಬಗ್ಗೆ ತಿಳಿಸಿ ಅಂತ ಒಬ್ರು ಕೇಳಿದ್ದಾರೆ, ಬಟ್ ಅವ್ರ ಯೂಸರ್ ನೇಮ್ ಸ್ವಲ್ಪ ಬೇರೆ ತರ ಇದೆ. ಅಣ್ಣ, ಪ್ಲೀಸ್ ಐಡೆಂಟಿಫೈ ಯುವರ್ ಸೆಲ್ಫ್, ನಿಮ್ಮ ಹೆಸರು ತಿಳಿಸಿ ದಯವಿಟ್ಟು. ಅಣ್ಣ, ದೇ ಆರ್ ಆಸ್ಕಿಂಗ್ ಅಬೌಟ್ ವರ್ಲ್ಡ್ ವಾರ್ 3. The World War 3 will happen. The war will be between the West and the East. ಅಷ್ಟೇ ಹೇಳಕ್ಕಾಗ್ತದೆ. ಫರ್ದರ್ ವಿ ಕೆನಾಟ್ ಟೆಲ್ ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಟಿವ್. ಅದಕ್ಕೋಸ್ಕರ ಹೇಳಕ್ಕಾಗಲ್ಲ ಇನ್ ಡೀಟೇಲ್. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಕರುಣಾ ಮೇಡಮ್, ನನ್ನ ಹೆಸರು ಮಂಜು ಅಂತ. ಅಣ್ಣ, ಒಂದೇ ಸೆಕೆಂಡ್ ಅಣ್ಣ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಕರುಣಾ ಅಕ್ಕ ಅನ್ಮ್ಯೂಟ್ ಮಾಡಿ, ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಹೇಳಿಮ್ಮ. ನಾವು ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಮನಸ್ಸ, ಕಾಯ, ವಾಚ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ಕರ್ಮ, ಇನ್ನೊಂದ್ ಕಡೆ ಹೇಳ್ತಾರೆ ಪ್ರತಿಯೊಂದು ಕರ್ಮನು ನಿರ್ಲಿಪ್ತತೆಯಿಂದ ಮಾಡ್ಬೇಕು ಅಂತಾರೆ. ಆಮೇಲೆ ಸ್ವತಃ ಕೃಷ್ಣ ಅವರು ಕೂಡ ಸುಮಾರು ಕಡೆ ಅವತಾರದಲ್ಲಿದ್ದಾಗ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ರು, ಭಾವನೆಗಳನ್ನ ತೋರ್ಪಡಿಸ್ತಾ ಇದ್ರು. ನಿರ್ಲಿಪ್ತತೆ ಅಲ್ಲಿ ಇರ್ಲಿಲ್ಲ ಅನಿಸ್ತದೆ, ಕಾಣಿಸ್ತಾ ಇರ್ಲಿಲ್ಲ. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದಾಗ, ಅವತಾರ ಎತ್ತಿದಾಗ ಅವರು ಮನುಷ್ಯನ ತರಾನೇ ಅವರು ಕರ್ಮ ಮಾಡ್ತಾ ಇದ್ರ? ಆಮೇಲೆ ನಿರ್ಲಿಪ್ತತೆ ಯಾವ ತರ ನಾವು ಬೆಳೆಸ್ಕೋಬೇಕು? ನಿರ್ಲಿಪ್ತ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ನೀವು ಅನ್ನೋದು, ಅದೇ ನಾನು ಅನ್ನೋದು ಬಿಡ್ಬೇಕು. ದ ಈಗೋ ಇನ್ ಯು ಶುಡ್ ಬಿ ಡಿಸ್ಟ್ರಾಯ್ಡ್. ದೆನ್ ಎವ್ರಿಥಿಂಗ್ ವಿಲ್ ಬಿಕಮ್ ಪರ್ಫೆಕ್ಟ್. Manasa, Vacha, Kaya, body, mind and intellect. Whatever you do, it will be perfect. Otherwise, it will not be perfect. Sri Krishna tells very clearly, whatever you offer me the prayers, you offer me from your Hridaya, then I will respond to it. If you offer it from your mind or intellect, I will not respond to it. Everybody, even Sri Krishna or Devi
or Ishvara who have taken human birth, everyone have undergone karma and everyone have suffered. Sri Krishna's life also was not that easy, nor Sri Rama's life was that easy. Radha's life was not that easy. Sita's life was not that easy. Adi Shankaracharya's life was not that easy. Every divinity who has taken human birth on this earth, everyone suffered. Personally, they suffered. And every great devotee, they also suffered. Everyone who attained moksha, they also suffered. Without suffering, nothing is going to happen. Suffering is a process wherein you are churned and you are purified. So basically, Sri Bhagavad Gita tells, Mameka Sharanam. That is, you surrender to me. I will take care. ಧನ್ಯವಾದಗಳು. ಧನ್ಯವಾದಗಳು ಅಕ್ಕ. ಮಂಜುನಾಥ್ ಅಣ್ಣ ಅನ್ಮ್ಯೂಟ್ ಮಾಡಿ. ಮೇಡಮ್ ಕೇಳಿಸ್ತಾ ಇದೆಯಾ? ಅಣ್ಣ ಮಾತಾಡಿ ದಯವಿಟ್ಟು. ನನಗೆ ಕಂಟಿನ್ಯೂಸ್ ಆಗಿ ಬಾವಿನಲ್ಲಿ ನೀರ್ ತುಂಬಿರೋದು ಮತ್ತೆ ನೇಚರ್ ಒಳ್ಳೆ ನೇಚರ್ ತರ ಕಂಟಿನ್ಯೂಸ್ ಆಗಿ ವಾರದಿಂದ ಇದೇ ಕನ್ಸ್ ಬೀಳ್ತಾ ಇದೆ. ಅಂದ್ರೆ ಒಳ್ಳೆ ನೇಚರು ಒಳ್ಳೆ ಅಂದ್ರೆ ಇವ್ ಮೊನ್ನೆ ನಿಮ್ಮನ್ನ ಲಾಸ್ಟ್ ಸಂಡೇ ಬಂದಿದ್ವಲ್ಲ ನಿಮ್ಮ ಇದಕ್ಕೆ, ಅದೇ ತರ ನೇಚರು ತುಂಬಾ ರಿಪೀಟ್ ಆಗ್ತಾ ಇದೆ. ಮತ್ತೆ ಬಾವಿ ತುಂಬಾ ಯಾವಾಗ್ಲೂ ನೀರ್ ತುಂಬಿ ಇರುತ್ತೆ. ಅದು ನೀವು ಫ್ಯೂಚರ್ ನೋಡಿದಿರ? ಸರ್ ಅರ್ಥ ಆಗ್ಲಿಲ್ಲ. You have seen the future. ಫ್ಯೂಚರ್ ನೋಡ್ತಾ ಇದ್ದೀನ ನಾನು ಅದ್ರ ಬಗ್ಗೆ. ಅಂದ್ರೆ ಫ್ಯೂಚರ್ ನಿಮ್ಗೆ ಸೂಚನೆ ಕೊಟ್ಟಿದೆ, ಮುಂದೆ ಕಾಲ ಈ ತರ ಇರ್ತದೆ ಅಂತ. ಓಕೆ, ಅಂದ್ರೆ ಚೆನ್ನಾಗಿರುತ್ತೆ ಅಂತಲ್ಲ, ಇಲ್ಲ ನಾನು ವ್ಯವಸಾಯ ತರ ಮಾಡ್ತೀನಿ ಅಂತಲ್ಲ, ಏನ್ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಅರ್ಥ ಮಾಡ್ಕೋಬೇಕು. ನೀವೇ ಹೇಳಿದ್ರಿ ಚೆನ್ನಾಗಿದೆ, ಸುಂದರವಾಗಿದೆ ಫ್ಯೂಚರ್ ಅಂತ. ತಿರ್ಗಾ ನೀವೇ ಪ್ರಶ್ನೆ ಮಾಡ್ತೀರಾ ಹೆಂಗಿದೆ ಅಂತ. ದ ಆನ್ಸರ್ ಇಸ್ ವಿತ್ ಇನ್ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು ಸರ್. ಅರ್ಥ ಆಯ್ತು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪವಿತ್ರ, ಒಂದು ಕ್ಲಾರಿಟಿ ಒಬ್ರು ಕೇಳ್ತಾ ಇದ್ದಾರೆ ಅಣ್ಣ. ಅವಾಗ್ಲೇ ಒಂದು ಡಿಸ್ಕಷನ್ ಆಯ್ತಲ್ವಾ, ನಾವು ಧ್ಯಾನ ಮಾಡ್ತಾ ಇರೋದು ಸಾಧನೆಗಳ ಬಗ್ಗೆ ನಮ್ಗೆ ಆಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಗಳನ್ನ ನಾವು ಶೇರ್ ಮಾಡಬಾರ್ದು ಅಂತ. ಸೊ ಬಟ್ ಆದ್ರೆ ಧ್ಯಾನದ ಬೆನಿಫಿಟ್ ಮತ್ತೆ ಧ್ಯಾನದ ಬಗ್ಗೆ ನಾವು ಸ್ಪ್ರೆಡ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅದನ್ನ ಸೀಕ್ರೆಟ್ ಆಗಿ ಯಾಕೆ ಇಡ್ಬೇಕು ಅಂತ ಅವ್ರಿಗೊಂದ್ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಅಣ್ಣ. ಒಂದು ದ ಮೆಥಡ್ ವಿಚ್ ದೇ ಫಾಲೋ, ವಿಚ್ ದ ಗುರು ಹಸ್ initiated to the disciple, that has to be kept secret, okay, and sacred. It is for the individual. The guru has given the knowledge for him to grow and know the reality and get into the divinity and perform the sadhana and ultimately get moksha and go to Parabrahma Loka. Apart from this, whatever other knowledges are there, that can be shared. But what you practice, you do for your self-evolvement from the guru's initiation, that has to be kept secret till you achieve the goal. ಅಣ್ಣ ಮಾತಾಡಬಹುದಾ? ಮಾತಾಡಿ ವೆಂಕಟೇಶ್ ಅಣ್ಣ, ಮಾತಾಡಿ. ನಮಸ್ಕಾರ ಸತೀಶ್ ಅಣ್ಣ. ಮೊನ್ನೆ ವಿಷ್ಣು ಧಾಮಕ್ ಬಂದಾಗ ನೀವು ಒಂದು ದರ್ಶನ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದು ಏನು ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ದೂರ ಇದ್ದೆ. ಏನ್ ದರ್ಶನ ನಾನ್ ಮಾಡ್ದಪ್ಪ? ಅಲ್ಲಿ ಎಲ್ಲ ಮುಂದೆ ಅಂಡರ್ಗ್ರೌಂಡ್ ಎಲ್ಲೋ ದರ್ಶನ ಮಾಡ್ಕೊ ಬಂದೆ ಅಂತ ಹೇಳಿದ್ರಿ ನೀವು. ಇಲ್ಲ, ನಾನು ಆತರ ಹೇಳಿಲ್ವಲ್ಲ. ಅಲ್ಲ, ಗುರು ಅಮ್ಮರ್ ಇದ್ರಿಂದ ಅದೇ ನಾಗು ಸಾಧುನ ಯಾರನೋ ಆ ಕಡೆ ದೂರ ತೋರ್ಸುದ್ರಲ್ಲ. ಅಲ್ಲ, ಅದು ಬೆಟ್ಟದ ಮೇಲೆ, ಅರ್ಧ ಬೆಟ್ಟದಲ್ಲಿ ಒಂದು ಗುಹೆ ಇದೆ, ಅಲ್ಲಿ ಅವ್ರನ್ನ ನೋಡ್ಕೊಂಡು ಅಂತ ಹೇಳಿದ್ವಿ. ಯಾರಣ್ಣ ಅದು? ಯಾರು ಅದು? ಒಬ್ರು ಯೋಗಿ ದ್ವಾಪರ ಯುಗದಲ್ಲಿ ಈಗ್ಲೂ ಇದಾರಣ್ಣ ಅವಾಗಿಂದ? ಹೌದು, ಈಗ್ಲೂ ನೀವು ಅವ್ರನ್ನ ನೋಡ್ಬೋದು ಹೋಗ್ಬಿಟ್ಟು. ಓ, ಅದೇ ಅದಕ್ಕೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ ಅಣ್ಣ ಅಷ್ಟೇ. ಹೌದಪ್ಪ, ಒಳ್ಳೇದು. ನಮಸ್ಕಾರ. ಸರಿ, ನಮಸ್ಕಾರ ಅಣ್ಣ. ಒಂದು ಅಕ್ಕ ಒಬ್ರು ಅವ್ರ ಅನುಭವನ ಬರ್ದಿದ್ದಾರೆ, ಹೇಳ್ತಾ ಇದೀನಣ್ಣ. ನನಗೆ ಧ್ಯಾನ ಮಾಡುವಾಗ ಗುರು ಅಮರ ಅವರ ಚಿತ್ರದ ಹಿಂದೆ ಕೆಲವೊಮ್ಮೆ ಶಿವ ಅವರು ಕಾಣ್ತಾ ಇದ್ದಾರೆ. ಅಮರ ಜಪ ಮಾಡ್ತಾ ಸಮ್ ಟೈಮ್ಸ್ ಓಂ ನಮಃ ಶಿವಾಯ
ಓಂ ನಮಃ ಶಿವಾಯ ಅನ್ನೋ ಜಪ ನನಗೆ ಗೊತ್ತಿಲ್ದೇನೆ ಬರ್ತಾ ಇದೆ. ಹಾಗೆ ಕೆಲವೊಂದು ಬಾರಿ ಗಂ ಗಣಪತಿಯೇ ನಮಃ ಅಂತ ಕೂಡ ಬರ್ತಾ ಇದೆ. ಹಾಗೆ ಇವತ್ತು ಅಮರ ಜಪ ಮಾಡ್ತಾ ಇರುವಾಗ ನನ್ಗೆ ಗೊತ್ತಿಲ್ದೇನೆ ನಾನು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಜಪ ತಾನಾಗೆ ಬರ್ತಾ ಇದೆ. ನಾನು ಮತ್ತೆ ಅದನ್ನ ಗಮನಿಸಿ ಅಮರ ಜಪ ಮಾಡ್ದೆ. ಈ ತರ ಒಂದು ಪ್ರಾಸೆಸ್ ಅಲ್ಲಿ ನಾನು ಮಾಡ್ತಾ ಇರೋ ಧ್ಯಾನ ಸರಿ ಇದೆಯಾ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ ಅದು ಸರಿಗೆ ಇದೆ. ಏನಂದ್ರೆ ಅದ್ರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಗುರು ಅಮರ ಅವರು ಎಲ್ಲವೂ ಅವರೇ ಅಂತ ಹೇಳಿದ್ದಾರೆ. ದಟ್ ಈಸ್ ಪರಬ್ರಹ್ಮ ಸ್ವರೂಪ, ಈಸ್ ಶ್ರೀರಾಮ, ಈಸ್ ಶ್ರೀಕೃಷ್ಣ, ಈಸ್ ಈಶ್ವರ ಅಂತ. ಧನ್ಯವಾದಗಳಣ್ಣ. ಅಣ್ಣ ಐ ಜಸ್ಟ್ ಟೇಕ್ ಒನ್ ದಿಸ್ ಥಿಂಗ್ ಟುಡೇ. ಎಷ್ಟೊಂದು ಜನದ ಮನ್ಸಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಪರಬ್ರಹ್ಮರವ್ರ ಬಗ್ಗೆ. ನೋಡಿ, ಈ ಪ್ರಶ್ನೆ, ಈ ಒಂದು ಧ್ಯಾನ ಅವರ ಅನುಭವ ಶೇರ್ ಮಾಡಿರೋದ್ರಲ್ಲಿ ಒಂದು ಉತ್ತರ ಸಿಕ್ತು. ಥ್ಯಾಂಕ್ ಯು ಅಣ್ಣ. ಸಾರಿ ಐ ಸೆಡ್ ಸಮ್ ವರ್ಡ್ಸ್, ಬಟ್ ಧನ್ಯವಾದಗಳು ಅಣ್ಣ. ಈಗ ನಾವು ಆಲ್ಮೋಸ್ಟ್ ನಮ್ಮ ಸತ್ಸಂಗದ ಕೊನೆಯಲ್ಲಿದ್ದೀವಿ. ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ನಾನು ಒಬ್ಬ ರೈತ. ನನ್ನ ಪ್ರಶ್ನೆ ಏನಂದ್ರೆ, ನಾವು ಬೆಳೆಗಳಿಗೆ ಕೀಟ ಬಾಧೆ ಆದಾಗ ಬೆಳೆಗೆ ವಿಷಯುಕ್ತ ಔಷಧಿ ಹೊಡೆದು ಕೋಟ್ಯಾಂತರ ಕೀಟಗಳನ್ನ ಕೊಲ್ತೇವೆ. ಹಾಗೂ ನಮ್ಮ ದನಕರುಗಳು ನಮ್ಮನ್ನು ಕಾಡಿದಾಗ ಅವನ್ನು ಹೊಡಿತೇವೆ. ಇದೆಲ್ಲ ಕರ್ಮ ನಮ್ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ದಾರೆ. ಅಮ್ಮ, ಆ ಕಾಲದಲ್ಲಿ ಈ ತರ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾ ಇಲ್ಲಮ್ಮ. ಆ ಕಾಲದಲ್ಲಿ ದೇರ್ ವಾಸ್ ಎ ನ್ಯಾಚುರಲ್ ಮೆಥಡ್ ಫಾರ್ ಕಲ್ಟಿವೇಶನ್. ನವಡೇಸ್ ನೀವು ಜಲ್ದಿ ಬೆಳಿಬೇಕು, ಜಲ್ದಿ ದುಡ್ಡು ಮಾಡ್ಕೋಬೇಕು ಅಂತ ನೀವು ಯು ಆರ್ ಯೂಸಿಂಗ್ ದಿಸ್ ಕೆಮಿಕಲೈಸ್ಡ್ ಪ್ರೊಸೆಸ್. ಸೊ ಅದ್ನಲ್ಲಿ ನೀವು ಸಾಯಿಸ್ತಾ ಇರುವಾಗ ಡೆಫಿನೆಟ್ಲಿ ಕರ್ಮ ಬಂದೇ ಬರ್ತದೆ ಅಮ್ಮ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಇವತ್ತು ಡಿಲೇಗೆ ಒಂದು ಕ್ಷಮೆ ಇರ್ಲಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗೆ ಇವತ್ತು ಸತ್ಸಂಗಕ್ಕೆ ಪೇಷನ್ಸ್ ಇಂದ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಮತ್ತು ಅಣ್ಣ ಸತೀಶ್ ಅಣ್ಣನವರಿಗೂ ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ.